ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ಇಂದು ನಾವು ಒಂದು ತುಂಬ ಜನರಿಗೆ ಸಂಬಂಧಪಟ್ಟ ಒಂದು ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಅಂದರೆ ಇಂಟರ್ವ್ಯೂಗಳ ನಂತರ ಯಾಕೆ ಕ್ಯಾಂಡಿಡೇಟ್ಸ್ ರಿಜೆಕ್ಟ್ ಆಗ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ಅನ್ಕೊಳ್ಳೋದು ಬಹುಶಃ ಸ್ಕಿಲ್ಸ್ ಇರಲಿಲ್ಲ, ಇಲ್ಲ ಎಕ್ಸ್ಪೀರಿಯನ್ಸ್ ಸಾಲಿಲ್ಲ ಅಂತ. ಆದರೆ ನಮ್ಮ ಹತ್ರ ಕೆಲವು ಇಂಟ್ರೆಸ್ಟಿಂಗ್ ವೃತ್ತಿ ಸಲಹಾ ಮೂಲಗಳು, ಕೆಲವು ಆರ್ಟಿಕಲ್ ಸಿಕ್ಕಿವೆ. ಅದನ್ನು ನೋಡಿದಾಗ ಕಥೆ ಸ್ವಲ್ಪ ಬೇರೆನೇ ಇದೆ ಅನ್ಸುತ್ತೆ. ಹೌದು, ಈ ಮೂಲಗಳಿಂದ ಕೆಲವು ಸರ್ಪ್ರೈಸಿಂಗ್ ವಿಷಯಗಳು ಗೊತ್ತಾಗಿವೆ. ನಾವು ಸಾಮಾನ್ಯವಾಗಿ ಅಷ್ಟೊಂದು ಗಮನ ಕೊಡದ, ಆದರೆ ಕ್ಯಾಂಡಿಡೇಟ್ ಸೆಲೆಕ್ಷನ್ ಮೇಲೆ ದೊಡ್ಡ ಪರಿಣಾಮ ಬೀರೋ ಕಾರಣಗಳು ಇವೆಯಂತೆ. ಸೊ ಇವತ್ತು ನಾವು ಈ ಕಡಿಮೆ ಚರ್ಚೆಯಾಗಿರುವ ಆದರೆ ಮುಖ್ಯವಾದ ಕಾರಣಗಳನ್ನ ಸ್ವಲ್ಪ ಡೀಪ್ ಆಗಿ ನೋಡೋಣ. ಕೆಲವೊಮ್ಮೆ ಪೇಪರ್ ಮೇಲೆ ಎಲ್ಲಾ ಸರಿ ಇದ್ರೂ ಯಾಕೆ ಸೆಲೆಕ್ಟ್ ಆಗಲ್ಲ ಅನ್ನೋದು, ಆ ರಹಸ್ಯವನ್ನ ಭೇದಿಸೋಣ. ಇದು ಉದ್ಯೋಗ ಹುಡುಕೋರಿಗೂ ಅಷ್ಟೇ ಅಲ್ಲ, ಹೈರಿಂಗ್ ಮಾಡೋರಿಗೂ ಯೂಸ್ ಆಗಬಹುದು. ಖಂಡಿತವಾಗಿಯೂ ಇದು ನಿಜಕ್ಕೂ ಗಮನಿಸಬೇಕಾದ ವಿಷಯ. ಯಾಕಂದ್ರೆ ಇಂಟರ್ವ್ಯೂ ಅನ್ನೋದು ಬರೀ ಪ್ರಶ್ನೆ ಉತ್ತರ ಅಲ್ಲ ನೋಡಿ, ಅದೊಂದು ಕಾಂಪ್ಲೆಕ್ಸ್ ಆದ ಹ್ಯೂಮನ್ ಇಂಟರಾಕ್ಷನ್. ಕ್ಯಾಂಡಿಡೇಟ್ ಉತ್ತರಗಳು ಎಷ್ಟು ಮುಖ್ಯವೋ ಅವರ ನಡವಳಿಕೆ, ಅವರು ಹೇಗೆ ತಮ್ಮನ್ನು ಪ್ರೆಸೆಂಟ್ ಮಾಡ್ತಾರೆ, ಎಷ್ಟು ಪ್ರಿಪೇರ್ ಆಗಿ ಬಂದಿದ್ದಾರೆ, ಹೀಗೆ ಹಲವಾರು ಸಣ್ಣ ಸಣ್ಣ ವಿಷಯಗಳು ಇಂಟರ್ವ್ಯೂವರ್ ಮನಸ್ಸಲ್ಲಿ ಒಂದು ಇಮೇಜ್ ಕ್ರಿಯೇಟ್ ಮಾಡ್ತವೆ. ಇದು ಕ್ಯಾಂಡಿಡೇಟ್ ಗಮನಕ್ಕೆ ಬರ್ದೇ ಇರುವುದು ಗೊತ್ತಾ, ಆದ್ರೆ ಡಿಸಿಷನ್ ಮೇಲೆ ಖಂಡಿತ ಪರಿಣಾಮ ಬೀರುತ್ತೆ. ಸೊ ತೆರೆಮರೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ಇವತ್ ನೋಡೋಣ. ಸರಿ, ಹಾಗಾದ್ರೆ ಒಂದೊಂದಾಗೆ ಶುರು ಮಾಡೋಣ. ನಮ್ಮ ಸೋರ್ಸ್ಗಳು ಹೇಳೋ ಮೊದಲನೇ ಪಾಯಿಂಟ್ ಬಹುಶಃ ತುಂಬಾ ಬೇಸಿಕ್ ಅನ್ಸಬಹುದು. ಅದು ತೋರಿಕೆ ಮತ್ತೆ ಡ್ರೆಸ್ಸಿಂಗ್. ಅಂದ್ರೆ ಇಂಟರ್ವ್ಯೂಗೆ ಜೀನ್ಸ್, ಟೀ ಶರ್ಟ್, ಸ್ಲಿಪ್ಪರ್ಸ್ ಹಾಕೊಂಡು ಹೋಗೋದು ಅದು ಸೀರಿಯಸ್ನೆಸ್ ಇಲ್ಲ ಅಂತ ತೋರಿಸುತ್ತೆ ಅಂತ ಹೇಳಿದ್ದಾರೆ. ಇದು ಕೇಳೋಕ್ ಸಿಂಪಲ್ ಅನ್ಸಿದ್ರೂ ಇದರ ಹಿಂದೆ ಒಂದು ಸೈಕಾಲಜಿ ಇದೆ ಅಂತ ಅನಿಸುತ್ತೆ ಅಲ್ವಾ? ಒಂದ್ ಕಡೆ ಹೇಳಿದ್ರು ಡ್ರೆಸ್ಸಿಂಗಿಂದ ಅವರ ಆರ್ಗನೈಸಿಂಗ್ ಸ್ಕಿಲ್ಸ್ ಕೂಡ ಗೆಸ್ ಮಾಡ್ತಾರಂತೆ, ರೆಸ್ಯೂಮೆಗಿಂತ ಫಾಸ್ಟ್ ಆಗಿ. ಹೌದು ಹೌದು, ಅದು ಬಹಳ ಮುಖ್ಯವಾದ ಅಂಶ. ಇಲ್ಲಿ ಗಮನಿಸಬೇಕಾದೇನೆಂದ್ರೆ, ಇದು ಕಾಸ್ಟ್ಲಿ ಬಟ್ಟೆ, ಬ್ರ್ಯಾಂಡೆಡ್ ಬಟ್ಟೆ ಬಗ್ಗೆ ಅಲ್ವೇ ಅಲ್ಲ. ಮುಖ್ಯವಾಗಿ ಬೇಕಾಗಿರೋದು ಅಚ್ಚುಕಟ್ಟುತನ, ಕ್ಲೀನಾಗಿರೋದು, ಆ ಸಂದರ್ಭಕ್ಕೆ ತಕ್ಕ ಹಾಗೆ ಪ್ರೊಫೆಷನಲ್ ಆಗಿ ಕಾಣೋದು. ಫಾರ್ಮಲ್ ಶರ್ಟ್, ಪ್ಯಾಂಟ್, ಪಾಲಿಷ್ ಮಾಡೋದು ಶೂಸ್, ಹೀಗೆ. ಇದು ಆ ಇಂಟರ್ವ್ಯೂಗೆ, ಆ ಕೆಲಸಕ್ಕೆ, ಆ ಕಂಪನಿಗೆ ಗೌರವ ಕೊಟ್ಟ ಹಾಗೆ. ಇದು ನಮ್ಮ ಮೊದಲ ನಾನ್ ವರ್ಬಲ್ ಕಮ್ಯುನಿಕೇಷನ್. ನಾವು ರೂಮ್ ಒಳಗೆ ಕಾಲಿಟ್ಟ ತಕ್ಷಣ ಶುರುವಾಗುತ್ತೆ. ನಮ್ಮ ಡ್ರೆಸ್ ಸರಿಯಿಲ್ಲ ಅಂದ್ರೆ ಎಷ್ಟೇ ಟ್ಯಾಲೆಂಟ್ ಇದ್ರೂ ಇವರಿಗೆ ಸೀರಿಯಸ್ನೆಸ್ ಇದೆಯಾ ಇಲ್ವಾ ಅಂತ ಒಂದು ಡೌಟ್ ಬಂದ್ಬಿಡ್ಬೋದು. ನಿಜ, ಫಸ್ಟ್ ಇಂಪ್ರೆಷನ್ ಅಂತಾರಲ್ಲ, ಅದು ಬಹಳ ಪವರ್ಫುಲ್. ಸರಿ, ಇನ್ನು ಎರಡನೇ ಪಾಯಿಂಟ್ಗೆ ಬರೋಣ. ಸರಿಯಾದ ರೆಸ್ಯೂಮೆ ಅಂದ್ರೆ ಅಪ್ಡೇಟೆಡ್ ರೆಸ್ಯೂಮೆ, ಅಥವಾ ಕೇಳಿದಾಗ ಬೇರೆ ಸರ್ಟಿಫಿಕೇಟ್ಸ್, ಡಾಕ್ಯುಮೆಂಟ್ಸ್ ತಗೊಂಡೋಗ್ದಿರೋದು. ಕೆಲವೊನ್ನೇ ಹಳೆ ರೆಸ್ಯೂಮೆ ಕೊಡ್ಬಿಡ್ತಾರೆ, ಅಥವಾ ಏನಾದರೂ ಕೇಳಿದ್ರೆ ಅಯ್ಯೋ ಮರೆತುಬಿಟ್ಟೆ ಸರ್ ಮೇಡಮ್ ಅನ್ನೋದು. ನಮ್ಮ ಸೋರ್ಸ್ಗಳು ಹೇಳೋ ಪ್ರಕಾರ ಇದನ್ನ ಸಂದರ್ಶಕರು ಒಂದು ಸಣ್ಣ ಮರಿವು ಅಂತ ನೋಡಲ್ವಂತೆ. ನಿಜಕ್ಕೂ ಇದನ್ನ ಬರೀ ಮರೆವು ಅಂತ ಅನ್ಕೊಳ್ಳೋಕ್ಕಾಗಲ್ಲ. ಇದು ನೇರವಾಡಿ ಕ್ಯಾಂಡಿಡೇಟ್ ಪ್ರಿಪ್ರೇಷನ್ ಸರಿಯಿಲ್ಲ, ಆರ್ಗನೈಸಿಂಗ್ ಸ್ಕಿಲ್ಸ್ ಕಮ್ಮಿ, ಇಂಟರ್ವ್ಯೂ ಬಗ್ಗೆ ಅಷ್ಟೊಂದು ಸೀರಿಯಸ್ ಆಗಿಲ್ಲ ಅಂತ ತೋರಿಸುತ್ತೆ. ಯೋಚನೆ ಮಾಡಿ, ಒಂದು ಇಂಪಾರ್ಟೆಂಟ್ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಬೇಕಾಗಿರೋ ಮುಖ್ಯ ಡಾಕ್ಯುಮೆಂಟ್ಸ್ ಮರೆಯೋದು ಅಂದ್ರೆ ನಾಳೆ ಕೆಲ್ಸಕ್ಕೆ ಸೇರಿದ್ಮೇಲೆ ಜವಾಬ್ದಾರಿ ಹೇಗ್ ನಿಭಾಯಿಸ್ಬೋದು ಅಂತ ಅನ್ಸಲ್ವಾ? ಆ ಸಾರಿ, ಮರೆತೆ ಅನ್ನೋ ಉತ್ತರ ಇದೆಯಲ್ಲ, ಅದು ತುಂಬಾ ನೆಗೆಟಿವ್ ಇಂಪ್ರೆಷನ್ ಕೊಡುತ್ತೆ. ಒಂದು ಕ್ಲೀನ್, ಅಪ್ಡೇಟೆಡ್, ಆ ಜಾಬ್ಗೆ ತಕ್ಕಂತೆ ಮಾಡಿದ ರೆಸ್ಯೂಮೆ ನಿಮ್ಮ ಪ್ರೊಫೆಷನಲಿಸಂ ಹೇಳುತ್ತೆ. ಹಾಗೆ ಎಲ್ಲ ಡಾಕ್ಯುಮೆಂಟ್ಸ್ ಕಾಪೀಸ್ನ ಒಂದು ನೀಟ್ ಫೈಲಲ್ಲಿ ತಗೊಂಡೋಗೋದು, ಅದು ನಿಮ್ಮ ತಯಾರಿ ತೋರಿಸುತ್ತೆ. ಅದು ಮಾತಾಡ್ದೇನೆ ಬಹಳಷ್ಟು ಹೇಳುತ್ತೆ. ಹೌದು, ತಯಾರಿ ಅಂದ್ರೆ ಬರೀ ಉತ್ತರ ರೆಡಿ ಮಾಡ್ಕೊಳ್ಳೋದಷ್ಟೇ ಅಲ್ಲ. ಈ ಬೇಸಿಕ್ ವಿಷಯಗಳು ಮುಖ್ಯ. ಈಗ ಮೂರನೇ ಪಾಯಿಂಟ್, ಇದು ಕೆಲವರಿಗೆ ಸ್ವಲ್ಪ ಆಶ್ಚರ್ಯ ಅನಿಸ್ಬೋದು, ಅಥವಾ ಇದು ಅಷ್ಟೊಂದು ಇಂಪಾರ್ಟೆಂಟ್ ಅಂತನೂ ಅನಿಸ್ಬೋದು. ಅದು ಪರ್ಸನಲ್ ಗ್ರೂಮಿಂಗ್. ಅಂದ್ರೆ ಹೇರ್ ಕಟ್ ಸರಿ ಇಲ್ದಿರೋದು, ಉಗ್ರು ಕ್ಲೀನಾಗಿಲ್ದಿರೋದು, ಈ ತರಹದ್ದು. ಇದು ಕೂಡ ರಿಜೆಕ್ಷನ್ಗೆ ಕಾರಣ ಆಗ್ಬೋದಂತೆ. ಹೌದು, ಇದು ಸೂಕ್ಷ್ಮ ಆದ್ರೂ ಮುಖ್ಯವಾದ ಅಂಶ. ಪರ್ಸನಲ್ ಗ್ರೂಮಿಂಗ್ ಅನ್ನೋದು ಕೂಡ ನಾನ್ ವರ್ಬಲ್ ಕಮ್ಯುನಿಕೇಷನ್ ಭಾಗನೇ. ಬಾಚದ ಕೂದ್ಲು, ಕ್ಲೀನ್ ಇಲ್ದ ಉಗುರು, ಅಥವಾ ಬಾಯಿಂದ ವಾಸನೆ ಬರೋದು, ಅಥವಾ ಒಟ್ಟಾರೆ ಒಂದು ಅಶುದ್ಧವಾದ ನೋಟ, ಇವೆಲ್ಲ ಇಂಟರ್ವ್ಯೂವರ್ ಗಮನವನ್ನ ನಮ್ಮ ಮಾತು, ನಮ್ಮ ಸ್ಕಿಲ್ಸಿಂದ ಬೇರೆ ಕಡೆ ಸೆಳೀಬೋದು ಗೊತ್ತಾ? ಅವರು ನಮ್ಮ ಉತ್ತರ ಕೇಳೋ ಬದಲು ಇವರ ಅಶುದ್ಧತೆ ಬಗ್ಗೆನೇ ಯೋಚನೆ ಮಾಡೋ ಹಾಗೆ ಆಗ್ಬಹುದು. ಇದು ಕ್ಯಾಂಡಿಡೇಟ್ ಶಿಸ್ತು, ತಮ್ಮ ಮೇಲಿನ ಗೌರವ ಮತ್ತೆ ಡೀಟೇಲ್ಸ್ ಕಡೆ ಗಮನ ಕೊಡ್ತಾರಾ ಇಲ್ವಾ ಅನ್ನೋದನ್ನ ತೋರಿಸುತ್ತೆ ಅಂತ ಅವ್ರು ಅಂದ್ಕೋಬಹುದು. ಹಾಗಾದ್ರೆ ಇಲ್ಲಿ ಮೆಸೇಜ್ ಏನು? ತುಂಬಾ ಸ್ಟೈಲಿಶ್ ಆಗಿ ಕಾಣ್ಬೇಕು ಅಂತಲ್ಲ ಅಲ್ವಾ? ಖಂಡಿತ ಇಲ್ಲ.
ಮುಖ್ಯವಾಗಿ ಬೇಕಾಗಿರೋದು ಕ್ಲೀನ್ ಆಗಿರೋದು, ಅಚ್ಚುಕಟ್ಟಾಗಿರೋದು. ನೀಟಾಗಿ ಬಾಚಿದ ಕೂದ್ಲು, ಕ್ಲೀನ್ ಉಗುರು, ಐರನ್ ಮಾಡಿದ ಬಟ್ಟೆ, ಲೈಟಾಗಿ ಪರ್ಫ್ಯೂಮ್, ಜಾಸ್ತಿ ಬೇಡ, ಮತ್ತೆ ಮುಖದಲ್ಲಿ ಒಂದ್ ಸಣ್ಣ ನಗು. ಇವೆಲ್ಲ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇದೆ, ನೀವೇ ಇಂಟರ್ವ್ಯೂನ ಸೀರಿಯಸ್ ಆಗಿ ತಗೊಂಡಿದ್ರಿ, ಮತ್ತೆ ಕೆಲ್ಸಕ್ಕೆ ರೆಡಿ ಇದ್ದೀರಿ ಅಂತ ಪಾಸಿಟಿವ್ ಮೆಸೇಜ್ ಕೊಡುತ್ತೆ. ಇದು ನಿಮ್ಮ ಪರ್ಸನಾಲಿಟಿಯ ಶಿಸ್ತು ತೋರಿಸುತ್ತೆ. ಇಂಟರ್ವ್ಯೂವರ್ ಬರೀ ಕೇಳಿಸ್ಕೊಳ್ಳಲ್ಲ, ಅವರು ನಮ್ಮನ್ನ ನೋಡ್ತಾನೂ ಇರ್ತಾರೆ. ಇದು ನಿಜಕ್ಕೂ ಗಮನಿಸಬೇಕು. ಸರಿ, ಈಗ 4ನೇ ಪಾಯಿಂಟ್ಗೆ ಬರೋಣ. ಇಲ್ಲಿ ವಿಷಯ ಇನ್ನೂ ಇಂಟ್ರೆಸ್ಟಿಂಗ್ ಆಗುತ್ತೆ. ನಮ್ಮ ಮೂಲಗಳಲ್ಲಿ ಇದಕ್ಕೆ ಬಹಳ ಒತ್ತಿದೆ. ಅದು ಕಳಪೆ ಕಮ್ಯುನಿಕೇಷನ್. ಮತ್ತೆ ಆಶ್ಚರ್ಯ ಅಂದ್ರೆ ಇದು ಬರೀ ಇಂಗ್ಲಿಷ್ ಭಾಷೆ ಬರದೇ ಇರೋದಲ್ಲ. ಕೆಲವೊಮ್ಮೆ ಕ್ಯಾಂಡಿಡೇಟ್ಗಳು ತಮ್ಮ ಮಾತೃಭಾಷೆಯಲ್ಲೇ ಅಂದ್ರೆ ಕನ್ನಡದಲ್ಲೇ ಸರಿಯಾಗಿ ಮಾತಾಡೋಕೆ ಕಷ್ಟಪಡ್ತಾರಂತೆ. ಇದು ನನಗೂ ಸ್ವಲ್ಪ ಸರ್ಪ್ರೈಸ್ ಆಯ್ತು. ಹೌದು, ಇದು ಬಹಳ ಮುಖ್ಯವಾದ ಆಕ್ಚುಲಿ ತುಂಬ ಜನ ಎಡವೋ ಜಾಗ. ಕಮ್ಯುನಿಕೇಷನ್ ಅಂದ್ರೆ ಬರೀ ಭಾಷೆ ಗೊತ್ತಿರೋದಲ್ಲ, ಅದು ನಮ್ಮ ಯೋಚನೆಗಳನ್ನ ಕ್ಲಿಯರ್ ಆಗಿ, ಶಾರ್ಟ್ ಆಗಿ ಮತ್ತು ಎಫೆಕ್ಟಿವ್ ಆಗಿ ಹೇಳೋ ಕಲೆ. ಇಂಟರ್ವ್ಯೂ ಕನ್ನಡದಲ್ಲೇ ನಡೀತಿದ್ರು ಕೆಲವರು ಹೇಗೆ ಹೇಳೋದು, ತಮ್ಮನ್ನ ತಾವು ಸರಿಯಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಕೆ ಸ್ವಲ್ಪ ತಡಬಡಾಯಿಸ್ತಾರೆ. ತಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ಏನಾದ್ರೂ ಪ್ರಾಜೆಕ್ಟ್ ಬಗ್ಗೆ ಒಂದು ಲಾಜಿಕಲ್ ಆಗಿ ಹೇಳೋಕೆ ಕಷ್ಟಪಡ್ತಾರೆ. ಕೇಳಿದ ಪ್ರಶ್ನೆಗೆ ನೇರ ಉತ್ತರ ಕೊಡೋ ಬದಲು ಎಲ್ಲೆಲ್ಲೋ ಹೋಗ್ತಾರೆ. ತಮ್ಮ ಸ್ಟ್ರೆಂಗ್ತ್ಸ್ ಏನು, ತಾವು ಆ ಕೆಲ್ಸಕ್ಕೆ ಯಾಕೆ ಸರಿ ಅಂತ ಕಾನ್ಫಿಡೆನ್ಸಿಂದ ಕನ್ವಿನ್ಸಿಂಗ್ ಆಗಿ ಹೇಳೋಕ್ ಆಗಲ್ಲ. ಇದಕ್ಕೆ ಕಾರಣ ಭಾಷೆಗಿಂತ ಹೆಚ್ಚಾಗಿ ಯೋಚನೆಗಳಲ್ಲಿ ಕ್ಲಾರಿಟಿ ಇಲ್ಲದಿರೋದು ಅಥವಾ ಅದನ್ನ ಹೇಳಿ ಅಭ್ಯಾಸ ಇಲ್ಲದಿರೋದು ಆಗಿರ್ಬೋದು. ನಿಜ, ಕೆಲವೊಮ್ಮೆ ನಮಗೆ ಗೊತ್ತಿರುತ್ತೆ, ಅದೇ ಅದನ್ನ ಸರಿಯಾದ ಪದಗಳಲ್ಲಿ ಆ ಟೈಮಲ್ಲಿ ಹೇಳೋಕ್ಕಾಗಲ್ಲ. ಹಾಗಾದ್ರೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು? ನಮ್ಮ ಸೋರ್ಸ್ಗಳು ಏನ್ ಹೇಳ್ತವೆ? ಈ ಕಾಮನ್ ಪ್ರಶ್ನೆಗಳಿಗೆ ಉತ್ತರ ರೆಡಿ ಮಾಡ್ಕೊಳ್ಳೋದು ಹೆಲ್ಪ್ ಆಗುತ್ತಾ? ನಿಮ್ಮ ಬಗ್ಗೆ ಹೇಳಿ, ಸ್ಟ್ರೆಂತ್ಸ್ ವೀಕ್ನೆಸ್ ಏನು, ಅಥವಾ ನಿಮ್ಮನ್ನ ಯಾಕೆ ಸೆಲೆಕ್ಟ್ ಮಾಡಬೇಕು, ಈ ಥರ. ಖಂಡಿತವಾಗಿಯೂ ಪ್ರಿಪರೇಷನ್ ಇಲ್ಲಿ ತುಂಬಾ ಮುಖ್ಯ. ಈ ಕಾಮನ್ ಪ್ರಶ್ನೆಗಳಿಗೆ ಬರೀ ಉತ್ತರ ಯೋಚಿಸೋದಲ್ಲ, ಅದನ್ನ ಹೇಗೆ ಕ್ಲಿಯರ್ ಆಗಿ, ಬ್ರೀಫ್ ಆಗಿ, 1-2 ನಿಮಿಷದಲ್ಲಿ ಉದಾಹರಣೆ ಕೊಟ್ಟು ಹೇಳ್ಬೋದು ಅಂತ ಪ್ರಾಕ್ಟೀಸ್ ಮಾಡಬೇಕು. ಬೇಕಾದ್ರೆ ಬರೆದು ಇಟ್ಕೊಂಡು ಅದನ್ನ ಗಟ್ಟಿಯಾಗಿ ಓದಿ ಪ್ರಾಕ್ಟೀಸ್ ಮಾಡ್ಬೋದು, ಅಥವಾ ಫ್ರೆಂಡ್ಸ್, ಫ್ಯಾಮಿಲಿ ಮುಂದೆ ಮಾಕ್ ಇಂಟರ್ವ್ಯೂ ಮಾಡ್ಬೋದು. ಇದು ನಮ್ಮ ಥಾಟ್ಸ್ನ ಆರ್ಗನೈಸ್ ಮಾಡುತ್ತೆ. ಜೊತೆಗೆ ಇಂಟರ್ವ್ಯೂ ಟೈಮಲ್ಲಿ ಕಾನ್ಫಿಡೆಂಟ್ ಆಗಿ, ತಡವರಿಸದೆ ಮಾತಾಡೋಕೆ ಧೈರ್ಯ ಕೊಡುತ್ತೆ. ನೆನ್ಪಿಡಿ, ಕ್ಲಿಯರ್ ಕಮ್ಯುನಿಕೇಷನ್ ಅಂದ್ರೆ ಕ್ಲಿಯರ್ ಆಗಿ ಯೋಚನೆ ಮಾಡ್ತಾರೆ ಅಂತ ಅರ್ಥ. ಪ್ರಾಕ್ಟೀಸ್ ಮಾಡಿದ್ರೆ ಕಾನ್ಫಿಡೆನ್ಸ್ ಬರುತ್ತೆ ಅಲ್ವಾ? ಸರಿ, ಈಗ ಲಾಸ್ಟ್ ಪಾಯಿಂಟ್ 5ನೇದು. ನಮ್ಮ ಮೂಲಗಳ ಪ್ರಕಾರ ಇದು ಬಹುಶಃ ಎಲ್ಲಕ್ಕಿಂತ ಕ್ರಿಟಿಕಲ್ ಆದದ್ದು. ಕ್ಯಾಂಡಿಡೇಟ್ನ ಆಟಿಟ್ಯೂಡ್ ಮತ್ತೆ ಬಿಹೇವಿಯರ್, ವರ್ತನೆ ಮತ್ತು ನಡವಳಿಕೆ. ಹೌದು, ಇದನ್ನ ತುಂಬ ಕಂಪನಿಗಳು ಮೋಸ್ಟ್ ಇಂಪಾರ್ಟೆಂಟ್ ಅಂತ ನೋಡ್ತಾರೆ. ಒಂದು ಮಾತಿದೆ ಗೊತ್ತಾ, ಹೈಯರ್ ಫಾರ್ ಆಟಿಟ್ಯೂಡ್, ಟ್ರೈನ್ ಫಾರ್ ಸ್ಕಿಲ್. ಅಂದ್ರೆ ಸ್ಕಿಲ್ಸ್ನ ಟ್ರೈನಿಂಗ್ ಕೊಟ್ಟು ಕಲಿಸ್ಬೋದು, ಆದ್ರೆ ಸರಿಯಿಲ್ಲದ ಆಟಿಟ್ಯೂಡ್ನ ಬದಲಾಯಿಸೋದು ಅಥವಾ ಕಲಿಸೋದು ಬಹಳ ಕಷ್ಟ. ಇಂಟರ್ವ್ಯೂ ಟೈಮಲ್ಲಿ ಕ್ಯಾಂಡಿಡೇಟ್ ಆಟಿಟ್ಯೂಡ್ ಹೇಗಿರುತ್ತೆ ಅನ್ನೋದು, ಅವರು ಟೀಮ್ ಜೊತೆ ಹೇಗೆ ಹೊಂದ್ಕೋಬೋದು, ಚಾಲೆಂಜ್ ಬಂದ್ರೆ ಹೇಗೆ ನಿಭಾಯಿಸ್ಬೋದು, ಕಂಪನಿ ಕಲ್ಚರ್ಗೆ ಸೆಟ್ ಆಗ್ತಾರಾ ಇಲ್ವಾ, ಇದ್ರ ಬಗ್ಗೆಯೆಲ್ಲ ದೊಡ್ಡ ಸುಳಿವು ಕೊಡುತ್ತೆ. ಯಾವ ತರಹದ ಆಟಿಟ್ಯೂಡ್ ನೆಗೆಟಿವ್ ಆಗ್ಬೋದು? ನಮ್ಮ ಸೋರ್ಸ್ಗಳು ಕೆಲವು ಉದಾಹರಣೆ ಕೊಡ್ತವೆ. ಇಂಟರ್ವ್ಯೂನ ತೀರಾ ಲೈಟಾಗಿ ತಗೊಳ್ಳೋದು, ಓವರ್ ಕ್ಯಾಶುವಲ್ ಆಗಿರೋದು, ಇಂಟರ್ವ್ಯೂರ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡದೆ ಮಾತಾಡೋದು, ಇಲ್ಲ ಕೈ ಕಟ್ಕೊಂಡು ಕೂರೋದು. ಇದು ಸ್ವಲ್ಪ ಡಿಫೆನ್ಸಿವ್ ಅಥವಾ ಇಂಟ್ರೆಸ್ಟ್ ಇಲ್ಲ ಅಂತ ತೋರಿಸಬಹುದು. ಓವರ್ ಕಾನ್ಫಿಡೆನ್ಸ್, ಅತಿಯಾದ ಆತ್ಮವಿಶ್ವಾಸ, ನನಗೆಲ್ಲ ಗೊತ್ತು ಅನ್ನೋ ಥರ. ಪ್ರಶ್ನೆ ಕೇಳಿದ್ರೆ ಉಡಾಫೆ ಉತ್ತರ ಕೊಡೋದು, ಅಗೌರವದಿಂದ ಮಾತಾಡೋದು, ಅಥವಾ ಬರೀ ಹ್ಞೂ ಇಲ್ಲ ಅಂತ ಶಾರ್ಟ್ ಆಗಿರೋದು. ಕಂಪನಿ ಬಗ್ಗೆ, ಆ ರೋಲ್ ಬಗ್ಗೆ ಏನು ಇಂಟ್ರೆಸ್ಟ್ ತೋರಿಸ್ದೇ ಇರೋದು. ಮೊದಲೇನೆ ಸ್ಯಾಲ್ರಿ ಎಷ್ಟು, ರಜೆ ಎಷ್ಟು ಅಂತ ಕೇಳೋದು. ಇವೆಲ್ಲ ರೆಡ್ ಫ್ಲಾಗ್ಸ್ ಅಂತಾರಲ್ಲ ಹಾಗೆ. ಇದಕ್ಕೆ ವಿರುದ್ಧವಾಗಿ ಪಾಸಿಟಿವ್ ಆಟಿಟ್ಯೂಡ್ ಅಂದ್ರೆ ವಿನಯವಾಗಿರೋದು, ಕಲಿಯೋಕೆ ಇಂಟ್ರೆಸ್ಟ್ ತೋರಿಸೋದು, ಒಂದು ಎಂಥೂಸಿಯಾಸಮ್, ಪಾಸಿಟಿವ್ ಬಾಡಿ ಲ್ಯಾಂಗ್ವೇಜ್, ನೇರವಾಗಿ ಕೂರೋದು, ಓಪನ್ ಆಗಿ, ಸಣ್ಣ ನಗು, ಇಂಟರ್ವ್ಯೂಯರ್ ಹೇಳೋದನ್ನ ಗಮನ ಕೊಟ್ಟು ಕೇಳೋದು, ಆಮೇಲೆ ನಾವು ಸರಿಯಾದ ಪ್ರಶ್ನೆಗಳನ್ನ ಕೇಳೋದು, ಕಂಪ್ನಿ ಬಗ್ಗೆ, ಟೀಮ್ ಬಗ್ಗೆ. ಈ ತರಹ ಆಟಿಟ್ಯೂಡ್ ಇರೋರು ಟೀಮ್ಗೆ ಒಳ್ಳೆ ಸೇರ್ಪಡೆ ಆಗ್ತಾರೆ, ಕಷ್ಟ ಬಂದಾಗ್ಲೂ ಪಾಸಿಟಿವ್ ಆಗಿರ್ತಾರೆ ಅಂತ ಇಂಟರ್ವ್ಯೂಯರ್ ಅನ್ಕೋತಾರೆ. ನಮ್ಮ ಆಟಿಟ್ಯೂಡೇ ನಮ್ಮ ಪ್ರೊಫೆಷನಲಿಸಂ ತೋರಿಸೋದು. ಹಾಗಾದ್ರೆ ಈ ಎಲ್ಲಾ ಪಾಯಿಂಟ್ಸ್ನ ಒಟ್ಟಿಗೆ ಸೇರಿಸಿ ನೋಡಿದಾಗ ನಮ್ಗೆ ಏನ್ ಅರ್ಥ ಆಗುತ್ತೆ? ಈ ಚರ್ಚೆಯಿಂದ ಗೊತ್ತಾಗೋದೇನಂದ್ರೆ, ಇಂಟರ್ವ್ಯೂ ಅಲ್ಲಿ ರಿಜೆಕ್ಟ್ ಆಗೋಕೆ ಕಾರಣ ಬರೀ ಸ್ಕಿಲ್ಸ್ ಇಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ ಅನ್ನೋದಷ್ಟೇ ಅಲ್ಲ.
ಒಬ್ಬ ಕ್ಯಾಂಡಿಡೇಟ್ ತನ್ನನ್ನ ತಾನು ಹೇಗೆ ಪ್ರೆಸೆಂಟ್ ಮಾಡ್ಕೋತಾನೆ, ಪ್ರೆಸೆಂಟೇಷನ್, ಎಷ್ಟು ಸಿದ್ಧನಾಗಿ ಬಂದಿದ್ದಾನೆ, ಪ್ರಿಪರೇಷನ್, ಅವನ ಕಮ್ಯುನಿಕೇಷನ್ ಸ್ಟೈಲ್, ಕಮ್ಯುನಿಕೇಷನ್, ಮತ್ತೆ ಅವನ ಒಟ್ಟಾರೆ ಆಟಿಟ್ಯೂಡ್, ಈ ವಿಷಯಗಳು ಕೂಡ ಅಷ್ಟೇ ಮುಖ್ಯ ಅಥವಾ ಕೆಲವೊಮ್ಮೆ ಅದಕ್ಕಿಂತ ಜಾಸ್ತಿನೇ ಮುಖ್ಯ ಆಗ್ಬೋದು. ತಗೊಳಕ್ಕಾಗಲ್ಲ. ಇವು ಕ್ಯಾಂಡಿಡೇಟ್ನ ಪ್ರೊಫೆಷನಲಿಸಂ, ಕೆಲ್ಸದ ಬಗ್ಗೆ ಇರೋ ಸೀರಿಯಸ್ನೆಸ್, ಶಿಸ್ತು, ಡೀಟೇಲ್ಸ್ ಕಡೆ ಗಮನ ಕೊಡೋ ಕೆಪಾಸಿಟಿ, ಮತ್ತೆ ಆ ಕಂಪನಿ ಕಲ್ಚರ್ಗೆ ಅವರೆಷ್ಟು ಸರಿ ಹೋಗ್ತಾರೆ ಅನ್ನೋದಕ್ಕೆ ದೊಡ್ಡ ಇಂಡಿಕೇಟರ್ಸ್. ಎಕ್ಸ್ಪೀರಿಯನ್ಸ್ಡ್ ಇಂಟರ್ವ್ಯೂವರ್ಸ್ ಈ ವರ್ಬಲ್, ನಾನ್ ವರ್ಬಲ್ ಸಿಗ್ನಲ್ಸ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಸ್ಕಿಲ್ ಎಷ್ಟೇ ಇರ್ಲಿ, ಆಟಿಟ್ಯೂಡ್ ಸರಿಯಿಲ್ಲ ಅಂದ್ರೆ ಅಥವಾ ಪ್ರೊಫೆಷನಲಿಸಂ ಕಡಿಮೆ ಕಂಡ್ರೆ ಕ್ಯಾಂಡಿಡೇಟ್ ರಿಜೆಕ್ಟ್ ಆಗೋ ಚಾನ್ಸ್ ತುಂಬಾ ಇರುತ್ತೆ. ಕೊನೆಗೆ ಕಂಪನಿಗಳು ಬರೀ ಕೆಲ್ಸ ಮಾಡೋರನ್ನ ಹುಡುಕಲ್ಲ, ತಮ್ಮ ಟೀಮ್ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗೋ, ಪಾಸಿಟಿವ್ ಆಗಿ ಕಾಂಟ್ರಿಬ್ಯೂಟ್ ಮಾಡೋ ಕೊಲೀಗ್ನ ಹುಡುಕ್ತಿರ್ತಾರೆ. ಹಾಗಾಗಿ ಇವತ್ತಿನ ನಮ್ಮ ಈ ಆಳವಾದ ಪರಿಶೀಲನೆಯಿಂದ ನಾವು ಕಲಿತ 5 ಮುಖ್ಯ ಪಾಠಗಳನ್ನ ಶಾರ್ಟ್ ಆಗಿ ಹೇಳೋದಾದ್ರೆ: 1. ಪ್ರೊಫೆಷನಲ್ ಡ್ರೆಸ್ಸಿಂಗ್ ಮತ್ತೆ ಗ್ರೂಮಿಂಗ್. ನೀಟಾಗಿ, ಕ್ಲೀನಾಗಿ, ಸಂದರ್ಭಕ್ಕೆ ತಕ್ಕಾಗೆ ಡ್ರೆಸ್ ಮಾಡಿ. ಫಸ್ಟ್ ಇಂಪ್ರೆಷನ್ ಮುಖ್ಯ. 2. ಕಂಪ್ಲೀಟ್ ಪ್ರಿಪರೇಷನ್. ಅಪ್ಡೇಟೆಡ್ ರೆಸ್ಯೂಮೆ, ಬೇಕಾದ ಎಲ್ಲ ಡಾಕ್ಯುಮೆಂಟ್ಸ್ನ ಮರೆಯದೆ ಒಂದು ಫೈಲಲ್ಲಿ ನೀಟಾಗಿ ತಗೊಂಡು ಹೋಗಿ. 3. ಪರ್ಸನಲ್ ಕ್ಲೀನ್ಲಿನೆಸ್. ಹೇರ್ ಸ್ಟೈಲ್, ಉಗುರು, ಒಟ್ಟಾರೆ ನೋಟ ಕ್ಲೀನಾಗಿ ಅಚ್ಚುಕಟ್ಟಾಗಿ ಇರಲಿ. ಇದು ನಿಮ್ಮ ಶಿಸ್ತು ತೋರಿಸುತ್ತೆ. 4. ಕ್ಲಿಯರ್ ಕಮ್ಯುನಿಕೇಷನ್. ಮಾತೃಭಾಷೆಯಲ್ಲಾದರೂ ನಿಮ್ಮ ಯೋಚನೆಗಳನ್ನ ಕ್ಲಿಯರ್ ಆಗಿ, ಶಾರ್ಟ್ ಆಗಿ, ಕಾನ್ಫಿಡೆಂಟ್ ಆಗಿ ಹೇಳೋಕೆ ಪ್ರಾಕ್ಟೀಸ್ ಮಾಡಿ. ಪ್ರಿಪರೇಷನ್ ಮುಖ್ಯ. 5. ಪಾಸಿಟಿವ್ ಆಟಿಟ್ಯೂಡ್. ವಿನಯವಾಗಿರಿ, ಉತ್ಸಾಹ ತೋರಿಸಿ, ಕಲಿಯೋಕೆ ರೆಡಿ ಇದೀರಿ ಅಂತ ತೋರಿಸಿ, ಮತ್ತೆ ಒಳ್ಳೆ ಬಾಡಿ ಲ್ಯಾಂಗ್ವೇಜ್ ಮೇಂಟೈನ್ ಮಾಡಿ. ಖಚಿತವಾಗಿ. ಈ 5 ವಿಷಯಗಳ ಬಗ್ಗೆ ಸ್ವಲ್ಪ ಕಾನ್ಷಿಯಸ್ ಆಗಿ ಗಮನ ಕೊಟ್ರೆ ಇಂಟರ್ವ್ಯೂ ಅಲ್ಲಿ ಸಕ್ಸಸ್ ಆಗೋ ಚಾನ್ಸಸ್ ಖಂಡಿತ ಜಾಸ್ತಿ ಆಗುತ್ತೆ. ಇವು ಬರೀ ಇಂಟರ್ವ್ಯೂ ಗೆಲ್ಲೋ ಟೆಕ್ನಿಕ್ಸ್ ಅಲ್ಲ, ಇವು ಒಳ್ಳೆ ಪ್ರೊಫೆಷನಲ್ ಆಗೋಕೆ ಬೇಕಾದ ಬೇಸಿಕ್ಸ್. ಮತ್ತೆ ಕೊನೆಗೆ ಈ ಚರ್ಚೆ ಮುಗಿಯೋ ಮೊದಲು ಎಲ್ಲರೂ ಯೋಚನೆ ಮಾಡೋಕೆ ಒಂದ್ ಪ್ರಶ್ನೆ ಬಿಟ್ಟೋಗೋಣ. ಇಂಟರ್ವ್ಯೂಗೋಸ್ಕರ ನಾವು ಮಾಡೋ ಈ ತಯಾರಿ ಇದೆಯಲ್ಲ, ಅಂದ್ರೆ ನಾವು ಪ್ರೆಸೆಂಟ್ ಮಾಡ್ಕೊಳ್ಳೋ ರೀತಿ, ನಮ್ಮ ಮಾತು, ನಮ್ಮ ನಡವಳಿಕೆ, ಇದೆಲ್ಲ ಬರೀ ಆ ಒಂದು ಕೆಲಸ ತಗೊಳ್ಳೋದಕ್ ಮಾತ್ರನಾ? ಅಥವಾ ಈ ಪ್ರಾಸೆಸ್ಸಲ್ಲಿ ನಾವು ನಮ್ ಬಗ್ಗೆನೇ ತಿಳ್ಕೊಳ್ಳೋದು, ನಮ್ಮನ್ನ ನಾವೇ ಇಂಪ್ರೂವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡೋದು, ಇದು ಲಾಂಗ್ ಟರ್ಮ್ ಅಲ್ಲಿ ನಮ್ಮ ಕೆರಿಯರ್ ಗ್ರೋತ್ಗೆ, ನಮ್ಮ ಸಕ್ಸಸ್ಗೆ ಹೇಗೆ ಒಂದು ಗಟ್ಟಿ ಅಡಿಪಾಯ ಹಾಕಿಕೊಡ್ಬೋದು, ಇದ್ರ ಬಗ್ಗೆ ಯೋಚನೆ ಮಾಡೋದು ನಮ್ಮನ್ನ ನಾವೇ ಬೆಳೆಸ್ಕೊಳ್ಳೋ ಮೊದಲ ಹೆಜ್ಜೆ. ಈ ಆಳವಾದ ಒಳನೋಟಗಳ ಪರಿಶೋಧನೆಯಲ್ಲಿ ನಮ್ಮೊಂದಿಗೆ ಸಮಯ ಕಳೆದಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಚರ್ಚೆಯೊಂದಿಗೆ ಮತ್ತೆ ಭೇಟಿಯಾಗೋಣ.